ಬಿಡದಿ ಟೌನ್ಶಿಪ್ ವಿರೋಧಕ್ಕೆ ಇವತ್ತು ಜೆಡಿಎಸ್ ಪಾದಯಾತ್ರೆ ಮಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಜೆಡಿಎಸ್ ನಾಯಕರಂತ ಸುರೇಶ್ ಬಾಬು ಸರ್ ಇದ್ದಾರೆ. ಮಾತಾಡ್ಸ್ತಾ ಹೋಗ್ತೀನಿ. ಸರ್, 475 ದಿನಗಳಿಂದ ಹೋರಾಟ ಆಗ್ತಾ ಇದೆ. ಸುಮಾರು ದಿನಗಳಿಂದ ಈ ಒಂದು ಹೋರಾಟ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಒಂದು ರೈತರ ಒಪ್ಪಿಗೆ ಪಡೆಯದೆ ಈ ರೀತಿ ಮಾಡಿರೋದು ಎಷ್ಟು ಸರಿ ಅಂತೀರಿ? ಇದು ಒಂದೇನಾಗಬೇಕು, ಪ್ರಾರಂಭಿಕ ಹಂತದಲ್ಲಿ ರೈತರನ್ನ ಕೂರಿಸ್ಕೊಂಡು ಅವ್ರ ಮನಸ್ಸನ್ನ ಒಲಿಸ್ತಕ್ಕಂಥ ಕೆಲಸ ಆಗಬೇಕಿತ್ತು. ಅದು ಕೂಡ ಈ ಸರ್ಕಾರ ಮಾಡ್ಲಿಕ್ಕೆ ತೀರ್ಮಾನ ಇಲ್ಲ. ನಾವು ಮಾಡಿದ್ದೇ ಸರಿ ಅಂತಕ್ಕಂಥ ರೀತಿಯಲ್ಲಿ ಉದ್ದಟತನದಲ್ಲಿ ಈ ಸರ್ಕಾರ ಹೋಗ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಈ ನಡೆ ಸರಿಯಲ್ಲ. ದಯಮಾಡಿ ಇದರಿಂದ ಹಿಂದೆ ಪಡೆದು ರೈತರಿಗೆ ಅವರ ಜಮೀನನ್ನ ಉಳಿಸ್ಕೊಳ್ಳೋ ಅಂಥ ಕೆಲಸ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಆಗ್ರಹಿಸ್ತೇವೆ. ಸರ್ಕಾರ ಈಗ ಅಧಿಸೂಚನೆ ಹೊರಡಿಸಿದೆ, ನೋಟಿಸ್ ಕೊಡ್ತಾ ಇದೆ, ಒಂದಿಷ್ಟು ಜನರಿಗೆ ಪರಿಹಾರ ಕೊಡ್ತಾ ಇದೆ. ಶಾಸಕರ ಮಾಗಡಿ ಬಾಲಕೃಷ್ಣ ಅವರು ಖುದ್ದು ಪರಿಹಾರ ಕೊಡ್ತಿದ್ದಾರೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ ರೀತಿಯಲ್ಲಿ ಕೆಲವು ರಿಯಲ್ ಎಸ್ಟೇಟ್ ಮಾಫಿಯಾಗಳನ್ನ ಬಿಟ್ಬಿಟ್ಟು ಅವ್ರ ಮುಖಾಂತರ ಅಡ್ವಾನ್ಸ್ಗಳು ಕೊಟ್ಟು ಖರೀದಿ ಮಾಡಲಿಕ್ಕೆ ರೈತರಿಗೆ ಹಮೇಶ ಹೊಡ್ಲಿಕ್ಕೆ ಹೊರಟಿದ್ದಾರೆ. ಖಂಡಿತ ನಾನೀಗ ರೈತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಯಾರು ಕೂಡ ನಿಮ್ಮ ಜಮೀನು ಕಳ್ಕೊಬೇಡಿ. ಮುಂದೆ 1 ಇಂಚ್ ಜಮೀನು ಕೂಡ ನೀವು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಹಾಹಾಕಾರ ಬರುತ್ತೆ. ಇವತ್ತು ರೈತರಿಲ್ಲದೆ ಇದ್ದರೆ ದೇಶನೇ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತು ರೈತರು ಯಾರು ಕೂಡ ನಿಮ್ಮ ಜಮೀನನ್ನ ಯಾವುದಕ್ಕೆ ಆಗಲಿ ನೀವು ಮಾರಾಟ ಮಾಡೋದಕ್ಕೆ ಹೋಗಬೇಡಿ ಅಂತ ವಿನಂತಿನೂ ಕೂಡ ಮಾಡ್ಕೊತಾರೆ. ಸರ್, ರೈತ ಮುಖಂಡರು ಒಂದಿಷ್ಟು ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ. ಜೆಡಿಎಸ್ ಇವತ್ತು ಹೋರಾಟಕ್ಕೆ ಬೆಂಬಲ ಕೊಟ್ಟಿದೆ. ಇನ್ನೂ ಕೂಡ 7,600ಕ್ಕೂ ಹೆಚ್ಚು ಎಕರೆ ಜಮೀನು, ಸದ್ಯಕ್ಕೆ 500 ಎಕರೆ ಏನೋ ಅಧಿಸೂಚನೆ ಆಗಿದೆ. 780 ಕೋಟಿ ಇದಾಗ್ತಾ ಇದೆ. ಸರ್, ಮುಂದಿನ ದಿನಗಳು ಹೋರಾಟ ಹೇಗಿರುತ್ತೆ? ಈಗ ಹೆಂಗೆ ಅಂದರೆ ಇಲ್ಲಿ ಬೀದಿಲೂ ಕೂಡ ಹೋರಾಟವನ್ನು ಮಾಡ್ತೀವಿ. ಸದನದೊಳಗೇನು ಕೂಡ ಮುಂದಿನ ತಿಂಗಳು ಅಸೆಂಬ್ಲಿ ಇರೋದ್ರಿಂದ ಅಲ್ಲೂ ಕೂಡ ಇದನ್ನು ಪ್ರಾರಂಭದಲ್ಲೇ ಇದನ್ನು ಧ್ವನಿ ಎತ್ಕೊಂಡು ರೈತರ ಪರವಾಗಿ ಇದನ್ನು ನಾವು ಹೋರಾಟ ಮಾಡೋರಿದ್ದೀವಿ. ನಮ್ಮ ಶಾಸಕರುಗಳು ಎಲ್ಲರೂ ಕೂಡ ಹಾಗೆ ರೈತರು ಕೂಡ ಇಲ್ಲಿ ಬೀದಿಗಿಳಿತಾರೆ. ಮುಂದಿನ ದಿನಗಳಲ್ಲಿ ಮಾಜಿ ಪ್ರಧಾನಿಗಳು ಕೂಡ ಬೀದಿಗಿಳಿದ್ರು ಸಂಶಯ ಬೇಡ. ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ನಡೀತಿದ್ದೀವಿ. ಇದು CM ಅವರ ಹೇಳಿಕೆ. ಇಲ್ಲಿರುವಂಥ ಇದೇ ಜಿಲ್ಲೆಯವರು, ಇಲ್ಲಿರೋ ರೈತರ ಬಗ್ಗೆ ಕಾಳಜಿ ಇಲ್ವಾ? ಈಗ ಕುಮಾರಸ್ವಾಮಿ ಅವರು ಮೊದಲು ಪ್ರಾರಂಭ ಮಾಡಲಿಕ್ಕೆ ಹೊರಟರು ಅಂತಕ್ಕಂಥದ್ದು ಏನು ಇವರು ಅವ್ರ ಮೇಲೆ ಹೇಳ್ಕೊಂಡು ಹೊರಟಿದ್ದಾರೆ. ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಮೊದಲು ಮಾಡಲಿಕ್ಕೆ ಅವ್ರಿಗೆ ಆಸಕ್ತಿ ಇತ್ತು. ಆದರೆ ಏನು ಮಾಡಿದ್ರು, ರೈತರ ವಿರೋಧ ಬಂದಾಗ ಅದನ್ನು ತೆಗೆದುಹಾಕಿ 2ನೇ ಬಾರಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇದ್ರ ಗಮನ ಹರಿಸದೆ ಇದನ್ನು ಕೈ ಬಿಡ್ತಕ್ಕಂಥ ಕೆಲಸ ಅವರು ಮಾಡಿದಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಹಾಗಾಗಿ ಅವ್ರ ಹೆಸರು ಇಟ್ಕೊಂಡು ನೀವಿಲ್ಲಿ ವ್ಯಾಪಾರಕ್ಕೆ ಇಳಿತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ಬಯಸ್ತಾರೆ. ಕುಮಾರಸ್ವಾಮಿ ಅವರ ಮೇಲೆ ಇಲ್ಲಿರೋ ಪರವಾಗಿರೋ ರೈತರು ಬಿಡದಿ ಟೌನ್ಶಿಪ್ಗೆ ಭೂಮಿಯನ್ನು ಕೊಡೋದಕ್ಕೆ ಇರುವಂತಹ ರೈತರ ಆರೋಪ ಮಾಡ್ತಿರುವಂಥದ್ದು, ರೆಡ್ ಝೋನ್ ಮಾಡಿದ್ದಾರೆ, ನಮಗೆ ಯಾವುದೇ ಭೂಮಿಯನ್ನು ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಕಡೆ ವಿರೋಧವಾಗಿರೋರು ಹೇಳ್ತಿದ್ದಾರೆ, ರೆಡ್ ಝೋನ್ ಮಾಡಿದ್ದಕ್ಕೆ ಇವತ್ತು ನಮಗೆ 2 ಕೋಟಿ ಬೆಲೆ ಸಿಗ್ತಾ ಇದೆ. ಹೌದು, ಇವತ್ತು ಇಲ್ಲಿ ಬೆಲೆ ಅಷ್ಟು ಬರಬೇಕಾದ್ರೆ ರೆಡ್ ಝೋನ್ ಮಾಡಿರೋದು ಕಾರಣ ಹೌದು. ಹಾಗಾಗಿ ಇವ್ರು ಯಾರು ಕೂಡ ಮಾರಾಟ ಮಾಡಬಾರ್ದು. ನಿಮಗೆ ಹಿಂದೆ ಗೊತ್ತಿರಬೇಕು, ಅಪ್ಪರ್ ಭದ್ರಾ ಯೋಜನೆ ಮಾಡೋವಂಥ ಸಂದರ್ಭದಲ್ಲಿ ಸನ್ಮಾನ ದೇವೇಗೌಡರು ಅಲ್ಲಿ ಜಮೀನನ್ನು ಖರೀದಿ ಯಾರೂ ಕೂಡ ಮಾಡ್ದಂಗೆ ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ನೇ ಕೂಡ ಬಂದ್ ಮಾಡಿಸಿ ರೈತರು ಯಾರು ಕೂಡ ಆಂಧ್ರದವ್ರು 1 ಇಂಚು ಮಾರ್ಕೋಬಾರ್ದು ಅಂತಕ್ಕಂಥ ಒಂದು ತೀರ್ಮಾನ ತಗೊಂಡಂಥವ್ರು ದೇವೇಗೌಡರು. ಇವಾಗ ಸುಮ್ಮನೆ ಬಿಟ್ಬಿಡ್ತಾರ? ಇಲ್ಲಿ ಖಂಡಿತ ಬಿಡಲ್ಲ. ರೈತರ ಪರವಾಗಿ ದೇವೇಗೌಡರನ್ನ ಕರ್ಕೊಂಡ್ಬರ್ತೀರಿ ಸರ್? ಖಂಡಿತ ಬರ್ತಾರೆ. ಇವತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಅವ್ರು ಪತ್ರ ಬರೀತಾರೆ. ಬರೆದು ಇದ್ರ ಬಗ್ಗೆ ನೀವು ಸೂಕ್ತ ತೀರ್ಮಾನ ತಗೋಬೇಕು, ರೈತರಿಗೆ ಒಂಚೂರು ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ಅವರ ಒಂದು ಅಭಿಪ್ರಾಯ ಇದೆ. ಇದಿಷ್ಟು JDLP ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರ ಮಾತು. ಯಾವುದೇ ಕಾರಣಕ್ಕೂ ಕೂಡ ರೈತರು ಈ ಭೂಮಿಯನ್ನ ಕೊಡಬಾರ್ದು. ಈ ಒಂದು ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಬರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬಿಡದಿ.